ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಶನಿವಾರ ಭಾನುವಾರದ ಎಪಿಸೋಡ್ ಅಂತೂ ನೋಡೋದಕ್ಕೆ ವೀಕ್ಷಕರು ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮ್ಗನ್ಸೋ ಪ್ರಕಾರ ಅಂದರೆ ನಿಮ್ಮ ಪ್ರಕಾರ ಡಬಲ್ ಎಲಿಮಿನೇಷನಲ್ಲಿ ಬಲಿಯಾಗೋದು ಯಾರು, ಹೊರಗಡೆ ಅಂದರೆ ಮುಖ್ಯ ದ್ವಾರದ ಮೂಲಕ ಹೊರಗಡೆ ಹೋಗೋದು ಯಾರು, ಇಲ್ಲ ರಜತ್ ಗೌತಮಿ ಹೋಗ್ತಾರಾ, ಧನರಾಜ್ ಭವ್ಯ ಹೋಗ್ತಾರಾ, ಇಲ್ಲ ರಜತ್ ಭವ್ಯ ಹೋಗ್ತಾರಾ, ಇಲ್ಲ ಧನರಾಜ್ ಗೌತಮಿ ಹೋಗ್ತಾರಾ, ಭವ್ಯ ಗೌತಮಿ ಹೋಗ್ತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಾರದ ಒಂದು ಇವತ್ತು ಶನಿವಾರ ಒಬ್ಬರು ಹೋಗ್ತಾರೆ, ಹಾಗೆ ಭಾನುವಾರ ಒಬ್ಬರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಸುದ್ದಿ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು. ಸೊ ಎಲ್ಲ ಕಡೆ ಹರಿದಾಡ್ತಿದೆ. ಸೊ ಶನಿವಾರ ಒಬ್ಬರು, ಭಾನುವಾರ ಒಬ್ಬರು ಅಂದರೆ ಇಬ್ಬರು ಡಬಲ್ ಎಲಿಮಿನೇಷನ್. ಈ ವಾರ ಡಬಲ್ ಎಲಿಮಿನೇಷನ್ ಇರೋರಿಂದ ಕುತೂಹಲ ಕೂಡ ವೀಕ್ಷಕರಲ್ಲಿ ತುಂಬಾ ಇದೆ ಅಂತಲೇ ಹೇಳ್ಬೋದು. ಯಾರು ಹೋಗ್ಬೋದು ಎಲಿಮಿನೇಷನಲ್ಲಿ? ಈ ಒಂದು ನ್ಯಾಮಿನೇಟ್ ಆಗಿರುವಂಥ ಸ್ಪರ್ಧಿ ಈ ಒಂದು ಉಗ್ರಂ ಮಂಜು ಅವರು ಇವಾಗ ಆಲ್ರೆಡಿ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ಸೇಫ್ ಆಗಿರೋ ಒಂದು ಕಂಟೆಸ್ಟೆಂಟಲ್ಲಿ ಅಂದರೆ ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತು ಜೊತೆಗೆ ಇವಾಗ ಸೇರ್ತಾ ಇದ್ದಾರೆ ಉಗ್ರಂ ಮಂಜು ಅವರು ಅಂತಲೇ ಹೇಳ್ಬೋದು. ಉಗ್ರಂ ಮಂಜು ಅವರು ಸೇಫ್ ಆದರೆ ಇನ್ನು ಉಳಿದಿರೋದು 4 ಜನ ಅಂತ ಹೇಳ್ಬೋದು. ಸೊ ರಜತ್ ಗೌತಮಿ ಮತ್ತು ಈ ಕಡೆ ಧನರಾಜ್ ಅವರು, ಈ ಕಡೆ ಭವ್ಯ ಗೌಡ ಅವರು. ಸೊ ಯಾರು ಹೋಗ್ಬೋದು ಇದರಲ್ಲಿ ಅಂತ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರನ್ನರ್ ಅಂದರೆ ವಿನ್ನರ್ ಆಗೋದು ಕೂಡ ಇನ್ನೊಂದು ವಾರದಲ್ಲೇ ಬಂದುಬಿಡುತ್ತೆ. ಸೊ ಯಾರಾಗ್ಬೋದು ಏನು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಸೊ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳ್ಬಿಟ್ಟು ಕಿಚ್ಚನ ಒಂದು ಮಾತು ಕೇಳೋದಕ್ಕೆ ವೀಕ್ಷಕರು ತುಂಬಾ ಜನ ನೋಡ್ತಾರೆ. ಇನ್ನೊಂದು ಕಡೆ ಯಾರಾಗ್ಬೋದು ವೀಕ್ಷಕರು ಅಂದರೆ ಬೇಸ್ ನೋಡೋದಾದರೆ ಇಲ್ಲಿ ಎಲ್ರಿಗೂ ಕೂಡ ಫ್ಯಾನ್ ಪೇಜ್ ಅನ್ನೋದು ಇದ್ದೇ ಇರುತ್ತೆ. ಭವ್ಯಗೌಡ ಅವ್ರಿಗೂ ಒಂದಷ್ಟು ಜನ ಫ್ಯಾನ್ ಪೇಜ್ ಇರುತ್ತೆ, ರಜತ್ ಅವ್ರಿಗೂ ಕೂಡ ಇರುತ್ತೆ, ಈ ಕಡೆ ಧನರಾಜ್ ಅವ್ರಿಗೂ ಕೂಡ ಫ್ಯಾನ್ ಪೇಜ್ ಅನ್ನೋದು ಇರುತ್ತೆ, ಮತ್ತು ಈ ಕಡೆ ಗೌತಮಿ ಜಾಧವ್ ಅವ್ರಿಗೂ ಇರುತ್ತೆ. ಸೊ 4 ಜನ ಉಳಿದಿರೋದ್ರಿಂದ 4 ಜನ ಒಂದು ವೀಕ್ಷಕರಲ್ಲಿ ಒಂದೊಂದು ಥರ ಮಾತು ಬರುತ್ತೆ. ಅಂದರೆ ರಜತ್ ಅವರು ಉಳಿಬೇಕಿತ್ತು ಅಂತಾರೆ, ಇನ್ನೊಬ್ಬರು ಭವ್ಯಗೌಡ ಅವರು ಉಳಿಬೇಕಿತ್ತು ಅಂತಾರೆ, ಇನ್ನೊಬ್ಬರು ಗೌತಮಿ ಜಾಧವ್ ಅವರು ಇರಲೇಬೇಕು ಬಿಗ್ ಬಾಸಲ್ಲಿ ಅಂತಾರೆ, ಇನ್ನೊಬ್ಬರು ಧನರಾಜ್ ಅವರು ಕೂಡ ಉಳಿಬೇಕಿತ್ತು ಅಂತಾರೆ. ಸೊ 4 ಜನರಲ್ಲಿ ಯಾರು ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಸೊ ಅದು ಸದ್ಯಕ್ಕೆ ತಿಳಿದು ಬರ್ತಿರೋ ಮಟ್ಟಿಗೆ ಉಗ್ರಂ ಮಂಜು ಅವರು ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ಯಾರು ಹೋಗ್ತಾರೆ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಯಾರು ಹೋಗ್ತಾರೋ ಏನೋ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಸೊ ಅದು ಕೂಡ ನಾಳೆ ಅಷ್ಟರಲ್ಲಿ ಅಂದರೆ ಈ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳ್ಬಿಟ್ಟು ಶನಿವಾರ ಭಾನುವಾರ ಬಂದಿದೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಶನಿವಾರ ಒಬ್ಬರು ಭಾನುವಾರ ಒಬ್ಬರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ನಾನು ಇಲ್ಲಿ ನೀಡಿರೋ ಲೀಸ್ಟಲ್ಲಿ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅನಿಸುತ್ತೆ ಅದನ್ನು ಕೂಡ ತಿಳಿಸಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ರಜತ್ ಅವರು, ಭವ್ಯಗೌಡ, ಗೌತಮಿ ಜಾಧವ್, ಧನರಾಜ್ ಅವರು ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಹೋಗಲೇಬೇಕು, ಇಬ್ಬರು ಹೋಗಲೇಬೇಕು, ಮತ್ತು ವಿನ್ನರ್ ಯಾರಾದರೂ ಒಬ್ಬರು ಆಗಲೇಬೇಕು. ಸೊ ಇನ್ನು 5 ಜನ ಫೈನಲಿಸ್ಟ್ ಆದರೆ 5 ಜನರಲ್ಲಿ ಒಬ್ಬರು ವಿನ್ನರ್ ಆಗ್ತಾರೆ, ಇನ್ನು 4 ಜನ ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ, ಆದರೆ ಬಿಗ್ ಬಾಸ್ ವಿನ್ನರ್ ಒಬ್ಬರೇ ಅಲ್ವಾ ಆಗೋದು. ಬೇಗ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.